ಮತ್ತೆ ಲಾಕ್ಡೌन ಆಗುತ್ತಾ? ಅಯ್ಯೋ ಏನ್ ಗುರು. इस युद्ध के कारण दुनिया में जो कठिन हालात बने हैं उनका प्रभाव लंबे समय तक बने रहने की आशंका है. ಮೊನ್ನೆ ಮೋದಿಜಿ ಪಾರ್ಲಿಮೆಂಟ್ ಅಲ್ಲಿ ಹೇಳಿದಂತ ಈ ಒಂದು ಸ್ಟೇಟ್ಮೆಂಟ್ ನ ಕೇಳಿ ಮತ್ತೆ ಲಾಕ್ಡೌನ್ ಆಗುತ್ತಾ, ಅಯ್ಯೋ ದೇವ್ರೆ ಅಂತ ಸುಮಾರು ಜನ ಅನ್ಕೊಂತಾ ಇದ್ದಾರೆ. ಯಾಕೆ ಮೋದಿಜಿ ಆ ರೀತಿ ಹೇಳಿದ್ರು? ಫೆಬ್ರವರಿ 28ನೇ ತಾರೀಕು ಸ್ಟಾರ್ಟ್ ಆದಂತ ವಾರು ಇವಾಗ ಮಾರ್ಚ್ 24 ಆದ್ರೂ ಸಹ ಇನ್ನೂ ವಾರ್ ನಿಂತಿಲ್ಲ. ಯಾಕೆ ನಿಂತಿಲ್ಲ? ಡೊನಾಲ್ಡ್ ಟ್ರಂಪ್ ಇಲ್ಲ ನಿಲ್ಸ್ಬಿಡೋಣ, ವಾರು ಶಾಂತಿನ ಕಾಪಾಡೋಣ ಅಂತ ಒಂದ್ಸಲ ಹೇಳೋದು, ಇಲ್ಲ ಬಿಡೋದಿಲ್ಲ ವಾರ್ನಿಂಗ್ ಕೊಡ್ತೀವಿ 48 ಅವರ್ಸ್ ಡೆಡ್ ಲೈನ್ ಕೊಟ್ಟಿದೀವಿ ಅಂತ ಒಂದೊಂದ್ಸಲ ಹೇಳೋದು. ಇನ್ನೊಂದ್ ಕಡೆ ನೇತನ್ಯಾಹು ಏನಂತ ಹೇಳ್ತಿದ್ದಾರೆ, ನಾವಂತೂ ಇರಾನ್ನ ಬಿಡೋದಿಲ್ಲ, ಅಮೆರಿಕ ಏನಾದ್ರೂ ಡಿಸಿಷನ್ ತಗೊಳ್ಳಿ ಆದ್ರೆ ನಾವು ಮಾತ್ರ ವಾರ್ ಮಾಡ್ತಾನೆ ಇರ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇತ್ತೀಚೆಗೆ ನೀವು ಆಗಿರುವಂತ ಅಪ್ಡೇಟ್ಸ್ ಗಳನ್ನ ನೀವು ನೋಡ್ತಾ ಹೋದ್ರೆ ಅಮೆರಿಕ, ಇಸ್ರೇಲ್ ಅಂಡ್ ಇರಾನ್ ಮಧ್ಯೆ ನಡೀತಿರುವಂತ ವಾರ್ ಇಂದ ಯಾರಿಗೆ ನಷ್ಟ, ಯಾರಿಗೆ ಲಾಭ? ಈಗ ಆ ಮೂರು ಕಂಟ್ರಿಗಳು ಕೂಡ ಎಕನಾಮಿಕಲಿ ಲಾಸ್ ಅನುಭವಿಸ್ತಾ ಇದ್ದಾವೆ. ಬಟ್ ಆದ್ರೂ ಸಹ ವಾರ್ ಯಾಕೆ ನಡೀತಿದೆ? ಅಂಡ್ ಆಲ್ಸೋ ಈಗ ಮೋದಿಜಿ ಅವರು ಯಾಕೆ ಈ ಸ್ಟೇಟ್ಮೆಂಟ್ ಕೊಟ್ಟರು? ಅಂಡ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ಯಾವ್ದನ್ನ ಹೈಲೈಟ್ ಮಾಡಬೇಕು ಅಂತಂದ್ರೆ ಶೇರ್ ಮಾರ್ಕೆಟ್, ಡೀಸೆಲ್ ಅಂಡ್ ಪೆಟ್ರೋಲ್ ಪ್ರೈಸ್ ಅಂಡ್ ಆಲ್ಸೋ ಗೋಲ್ಡ್ ಪ್ರೈಸ್. ಈ ಎಲ್ಲಾ ವಿಚಾರಗಳನ್ನು ಕೂಡ ನಾವು ವಿಡಿಯೋ ಕೊನೆಯಲ್ಲಿ ಡಿಸ್ಕಸ್ ಮಾಡೋಣ. ಈ ವಿಡಿಯೋಗೆ ನೀವೇನಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂತಹ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂತ ಪ್ರಯತ್ನ ನಂದು. ಸೊ ಲೆಟ್ಸ್ ಗೆಟ್ ಇನ್ ಟು US ಇಸ್ರೇಲ್ ಅಂಡ್ ಇರಾನ್ ವಾರ್. ಮಾರ್ಚ್ 20ನೇ ತಾರೀಕು ಏನಾಗುತ್ತೆ, ಡೊನಾಲ್ಡ್ ಟ್ರಂಪ್ ಇಲ್ಲ ವಾರ್ನ ನಿಲ್ಸ್ಬಿಡೋಣ, ಪೀಸ್ ಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ನ ಕೊಟ್ಬಿಟ್ಟು ಅವರು ವೈಟ್ ಹೌಸ್ ಅಲ್ಲಿ ಇದ್ದಾಗ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಮಾರ್ಚ್ 21ನೇ ತಾರೀಕು ಏನಂತ ಹೇಳ್ತಾರೆ, ಇಲ್ಲ ವಾರ್ನ ನಾವು ನಿಲ್ಸೋದಿಲ್ಲ, ನಾವು ಇರಾನ್ಗೆ 48 ಗಂಟೆಗಳ ಕಾಲ ಕಾಲಾವಕಾಶ ಕೊಡ್ತಾ ಇದ್ದೀವಿ, ಅಷ್ಟರಲ್ಲಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಅವರು ರಿಲೀಸ್ ಮಾಡಿದ್ರೆ ಅವರು ಬದುಕುಳಿತಾರೆ, ಇಲ್ಲ ಅಂದ್ರೆ ಅವ್ರದ್ದು ಮೇಜರ್ ಪವರ್ ಪ್ಲಾಂಟ್ ಏನೇನಿದೆ ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ನಮ್ಮ US ಮಿಲಿಟರಿ ಅಂತ ಒಂದು ವಾರ್ನಿಂಗ್ ನ ಕೊಡ್ತಾರೆ. ಅದಾದ ನಂತರ ಏನ್ ಮಾಡ್ತಾರೆ, ಇಲ್ಲ ಬೇಡ ಇದು ಅಂದ್ರೆ ಆ ಯಪ್ಪ ಗೊತ್ತಲ್ಲ ಸಿಕ್ಕಾಬಟ್ಟೆ ಮೂಡಿ ಇನ್ ದ ಸೆನ್ಸ್ ನಾನು ಹೇಳ್ತಾ ಇರೋದು ಆ ಥರ ಅಲ್ಲ. ಈ ಬೆಳಿಗ್ಗೆ ಒಂದು ಸ್ಟೇಟ್ಮೆಂಟು, ಮಧ್ಯಾಹ್ನ ಒಂದು ಸ್ಟೇಟ್ಮೆಂಟು, ರಾತ್ರಿ ಒಂದು ಸ್ಟೇಟ್ಮೆಂಟು, ಯಾವಾಗ ಬೇಕು ಅವಾಗ ಹೆಂಗ್ ಬೇಕಂಗೆ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡ್ತಾರೆ ಇರ್ತಾರೆ ಡೊನಾಲ್ಡ್ ಟ್ರಂಪ್. ಈಗ ಅಮೆರಿಕ 48 ಅವರ್ಸ್ ಡೆಡ್ ಲೈನ್ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಇವ್ರು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ನಾವು ಮಾತಾಡಿದೀವಿ ಅಲ್ಲಿ ಇರಾನ್ ಅಫಿಷಿಯಲ್ಸ್ಗಳ ಜೊತೆಗೆ ಮಾತಾಡಿದೀವಿ, ಅವರು ಕೂಡ ಇನ್ನೇನು ಓಕೆ ಒಪ್ಕೊಳ್ಳೋ ತರ ಪೀಸಿಗೆ ಬರೋ ತರ ಇನ್ನೇನು ವಾರ್ ಅನ್ನೋದು ನಿಂತೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಈ ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಇರಾನ್ ಅಫಿಷಿಯಲ್ಸ್ ಏನಂತ ಸ್ಟೇಟ್ಮೆಂಟ್ ಕೊಡ್ತಾರೆ, ಈ ತರ ಒಂದು ಮಾತುಕತೆನೇ ಆಗಿಲ್ಲ. ಡೊನಾಲ್ಡ್ ಟ್ರಂಪ್ ಈ ಸ್ಟೇಟ್ಮೆಂಟ್ ನ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಆಯಿಲ್ ಪ್ರೈಸ್ ಕಮ್ಮಿ ಆಗಲಿ ವ್ಯಾಲ್ಯೂಯೇಷನ್ ಅಂತ ಹೇಳ್ಬಿಟ್ಟು ಈ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಬಟ್ ಯಾವುದೇ ನಮ್ಮಿಬ್ಬರ ಮಧ್ಯೆ ಒಂದು ಮಾತುಕತೆ ನಡೆದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅದಾದ ನಂತರ ಡೊನಾಲ್ಡ್ ಟ್ರಂಪ್ ಹೋಗ್ಲಿ ಬಿಡಿ ಅಂತ ಹೇಳ್ಬಿಟ್ಟು 5 ದಿನ ನಾವು ಏರ್ ಸ್ಟ್ರೈಕ್ ಮಾಡೋದಿಲ್ಲ, ಯಾವ್ದ್ರ ಮೇಲೂ ನಾವು ಏರ್ ಸ್ಟ್ರೈಕ್ ಮಾಡೋದಿಲ್ಲ, ನಿಮ್ಗೆ 5 ದಿನ ಕಾಲಾವಕಾಶ ಇದೆ, 5 ದಿನದೊಳಗಡೆ ನೀವು ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಫ್ರೀ ಮಾಡಿದ್ರೆ, ರಿಲೀಸ್ ಮಾಡಿದ್ರೆ ನಾವು ನಿಮ್ಮ ಮೇಲೆ ಯಾವುದೇ ಯುದ್ಧವನ್ನ ಮಾಡೋದಿಲ್ಲ ಅಂತ ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ. ಸೋ ಫಾರ್ ಅದಾದ ನಂತರ ಇರಾನ್ ರಿಟಾಲಿಯೇಷನ್ ಆಗಿ ಏನಂತ ಕೊಟ್ಟಿದೆ ಸ್ಟೇಟ್ಮೆಂಟ್ ಅಂದ್ರೆ, ನಿಮಗೆ ತಾಕತ್ತಿದ್ರೆ ಅಂದರೆ ಈ ಥರನೇ ಆಲ್ಮೋಸ್ಟ್ ಈ ಥರನೇ ವಾರ್ನಿಂಗ್ ಕೊಟ್ಟಿದೆ, ನಿಮ್ಗೆ ಅಷ್ಟೊಂದು ತಾಕತ್ತಿದ್ರೆ ನೀವು ಬಂದು ನೋಡಿ, ನೀವೇನಾದರೂ ನಮ್ಮ ಪವರ್ ಪ್ಲಾಂಟ್ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ಇಸ್ರೇಲಲ್ಲಿರುವಂಥ ಪವರ್ ಪ್ಲಾಂಟ್ ಮೇಲೆ ಅಟ್ಯಾಕ್ ಮಾಡ್ತೀವಿ, US ಬೇಸಲ್ಲಿರುವಂಥ ಪವರ್ ಪ್ಲಾಂಟ್ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದೆ. ಆ್ಯಂಡ್ ಇದ್ರ ಮಧ್ಯೆ ಚೈನಾ ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದೆ, ಈ ಒಂದು ವಾರ್ ಅನ್ನೋದು ಸ್ಟಾರ್ಟ್ ಆಗಲೇಬಾರ್ದಾಗಿತ್ತು. ಇಲ್ಲಿ ಯಾರ ತಪ್ಪು ನಿರ್ಧಾರ ಅಂತಂದರೆ ಅಮೆರಿಕ ಮತ್ತು ಇಸ್ರೇಲ್ ಅವರು ತುಂಬ ಅರ್ಜೆಂಟ್ ಮಾಡಿಬಿಟ್ಟು ಇರಾನ್ ಮೇಲೆ ದಾಳಿ ಮಾಡಿಬಿಟ್ರು ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದೆ. ಈ ವಾರ್ ನಡೀಲಿಲ್ಲ ಅಂದಿದ್ರೆ ಗ್ಲೋಬಲ್ ಎಕನಾಮಿ ಬೀಳ್ತಿರ್ಲಿಲ್ಲ, ಗ್ಲೋಬಲ್ ಇಷ್ಟೊಂದು ಜನಗಳಿಗೆ ಏನ್ ತೊಂದರೆ ಆಗ್ತಿದೆ ಆ ತೊಂದರೆ ಆಗ್ತಿರ್ಲಿಲ್ಲ, ಪೀಸ್ ಅಲ್ಲೇ ಕೆಲಸನ ಮುಗಿಸ್ಬಿಡ್ಬೋದಾಗಿತ್ತು ಅಂತ ಚೈನಾದಲ್ಲಿರುವಂತಹ ಅಫಿಷಿಯಲ್ಸ್ ಗಳು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಯಾವಾಗ ಅಮೆರಿಕ ಈ ಒಂದು ಸ್ಟೇಟ್ಮೆಂಟ್ ಕೊಡುತ್ತೆ, 5 ದಿನ ನಾವು ಏರ್ ಸ್ಟ್ರೈಕ್ ಮಾಡೋದಿಲ್ಲ, ನಾವು ಪೀಸಿಗೆ ಒಂದು ಒಪ್ಪಂದಕ್ಕೆ ಮಾತಾಡ್ತಾ ಇದೀವಿ ಇರಾನ್ ಜೊತೆಗೆ ಅಂತ ಆ ಸ್ಟೇಟ್ಮೆಂಟ್ ನ ಕೇಳಿದ ನಂತರ ಇಸ್ರೇಲ್ ನೆತನ್ಯಾಹು ಏನಂತ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವು ಅಂತೂ ಯಾವುದೇ ಕಾರಣಕ್ಕೂ ಇರಾನ್ ಮೇಲೆ ಅಟ್ಯಾಕ್ ಮಾಡೋದನ್ನ ನಿಲ್ಸೋದೇ ಇಲ್ಲ, ಈ ಯುದ್ಧ ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ, ನಮ್ಗೆ ಏನ್ ಬೇಕೋ ಅದನ್ನ ತಗೊಳ್ಳೋವರೆಗೂ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂಡ್ ಇವರಿಬ್ಬರ ಮಧ್ಯೆ ಯಾಕೆ ಇಷ್ಟೊಂದು ಜಗಳ ಇದೆಲ್ಲ ನಡೀತಿದೆ ಅಂದ್ರೆ, ಇತ್ತೀಚೆಗೆ ನಡೆದಿರುವಂತ ಡೆವಲಪ್ಮೆಂಟ್ ಪ್ರಕಾರ ಇರಾನ್ ಏನ್ ಮಾಡಿದೆ, ಇಸ್ರೇಲ್ ಅಲ್ಲಿ ಇರುವಂತ 2 ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ ಮೇಲೆ ದಾಳಿ ಮಾಡಿದೆ, 2 ಬ್ಯಾಲಿಸ್ಟಿಕ್ ನ ಫೈರ್ ಮಾಡಿದೆ. ಫೈರ್ ಮಾಡಿದ ಮೇಲೆ ಯೂಶಲಿ ಏನಾದ್ರೂ ಬ್ಯಾಲಿಸ್ಟಿಕ್ ಬಂದು ಬೀಳ್ತಾ ಇದೆ ಆ ಒಂದು ದೇಶದಲ್ಲಿ ಅವರ ಒಂದು ಝೋನ್ ಅಲ್ಲಿ ಅಂತಂದಾಗ ಇವರು ರಿಟಾಲಿಯೇಟ್ ಮಾಡಲಿಕ್ಕೆ ಇವರು ಸ್ಟ್ರೈಕ್ ಮಾಡ್ತಾರೆ. ಸ್ಟ್ರೈಕ್ ಮಾಡಿ ಅದನ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನ್ಯೂಟ್ರಲೈಸ್ ಮಾಡೋದಕ್ಕೆ ಅಂತ ಅದೆಲ್ಲ ಆಟೋಮೆಟಿಕ್ ಸಿಸ್ಟಮ್ ಇರುತ್ತೆ, ಕೆಲವು ಮ್ಯಾನ್ಯಲ್ ಇರುತ್ತೆ, ಆ ಥರ ಇರುತ್ತೆ. ಬಟ್ ಇಲ್ಲಿ ಏನಾಗಿದೆ, ಇಸ್ರೇಲ್ದು ಆ ಒಂದು ಸ್ಟ್ರೈಕ್ ಮಾಡಿ ನ್ಯೂಟ್ರಲೈಸ್ ಮಾಡಬೇಕಲ್ಲ ಅದು ಫೇಲ್ಯೂರ್ ಆಗಿದೆ. ಆ ಫೇಲ್ಯೂರ್ ಆಗಿದ ಕಾರಣ ಇವರು ಬ್ಯಾಲಿಸ್ಟಿಕ್ ನ ಲಾಂಚ್ ಮಾಡಿದ್ದು ಟಾರ್ಗೆಟ್ ಎಲ್ಲಿತ್ತು, ಈ ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ ಇದೆಯಲ್ಲ ಅದ್ರ ಮೇಲೆ ಇತ್ತು. ಅದರ ಪಕ್ಕದಲ್ಲಿ ಅಂದ್ರೆ ಆನ್ ದಟ್ ಸ್ಪಾಟ್ ಬಿದ್ದಿಲ್ಲ, ಅಕ್ಕಪಕ್ಕ ಬಿದ್ದಿರೋ ಕಾರಣಕ್ಕೆ ಸುಮಾರು 180 ಇಸ್ರೇಲ್ ಈ ರಿಸರ್ಚ್ ಸೆಂಟರ್ ವರ್ಕ್ ಮಾಡ್ತಾ
ಮಾಡ್ತಾ ಇದ್ರಲ್ಲ ಅಂಥವ್ರ ಮೇಲೆ ಗಂಭೀರವಾದಂಥ ಗಾಯ ಆಗಿದೆ ಅಂತ ಹೇಳ್ಬಿಟ್ಟು ನೇತನ್ಯಾಹು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅದಾದ ನಂತರ ಈಗ ನೇತನ್ಯಾಹುನು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಈ ಇರಾನಲ್ಲಿರುವಂಥ ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ ಇದೆ, ಅಲ್ಲಿ ನಾವು ದಾಳಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಈಗ ಆಲ್ರೆಡಿ ನಡೆದಿರ್ಬೋದು ಬೈ ದಿಸ್ ಟೈಮ್ ನಾನು ರೆಕಾರ್ಡ್ ಮಾಡೋ ಟೈಮಲ್ಲಿ. ಇಸ್ರೇಲ್ ಮಾತ್ರ ಯಾವುದೇ ಕಾರಣಕ್ಕೂ ಇರಾನ್ ಮೇಲೆ ವಾರ ಮಾಡೋದನ್ನ ನಿಲ್ಲಿಸೋದಿಲ್ಲ ಅಂತ ಹೇಳ್ತಾ ಇದೆ. ಇರಾನ್ ಏನಂತ ಹೇಳ್ತಿದೆ, ನಾವು ಇಸ್ರೇಲ್ ಮೇಲೂ ಅಟ್ಯಾಕ್ ಮಾಡ್ತೀವಿ, ಇಲ್ಲಿರುವಂಥ ಗಲ್ಫ್ ಕಂಟ್ರೀಸ್ಗಳು ಎಲ್ಲದ್ರ ಮೇಲೂ ಅಟ್ಯಾಕ್ ಮಾಡ್ತೀವಿ, ಅಂಡ್ ಆಲ್ಸೋ US ಬೇಸ್ ಎಲ್ಲೆಲ್ಲಿದೆ ಅಲ್ಲೂ ಕೂಡ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳ್ತಿದೆ. ಇದ್ರ ಮಧ್ಯೆ ಡೊನಾಲ್ಡ್ ಟ್ರಂಪ್ ಕೊಡುವಂಥ ಸ್ಟೇಟ್ಮೆಂಟ್ಗಳನ್ನ ನೀವು ಕೇಳಬೇಕು. ಸಮ್ ಟೈಮ್ ಅದು ಫನ್ನಿ ಅನ್ಸುತ್ತೆ, ಸಮ್ ಟೈಮ್ ಈ ಅಪ್ಪನಿಗೆ ಏನಾಗಿದೆ ತಲೆಗಿಲಿ ಕೆಟ್ಟೋಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಈಗ ಅಲ್ಲಿ ಇರಾನ್ನ ಸುಪ್ರೀಂ ಲೀಡರ್ನ ಸಾಯಿಸಿದ ನಂತರ, ಸತ್ತ ನಂತರ ಆತನ ಮಗ ಬಂದು ಈಗ ಸುಪ್ರೀಂ ಲೀಡರ್ ಆಗಿದ್ದಾರೆ ಅಂತ ಹೇಳ್ದಲ್ಲ, ಆತನ ಮಗ ಸುಪ್ರೀಂ ಲೀಡರ್ ಆದಮೇಲೆ ಎಲ್ಲೇ ಕೂಡ ಪಬ್ಲಿಕ್ ಆಗಿ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿಲ್ಲ. ಅವನು ಬದುಕಿದನೋ ಇಲ್ವೋ ಅನ್ನೋದೇ ಡೌಟ್ ನನಗೆ ಅನ್ನೋ ಥರ ಡೊನಾಲ್ಡ್ ಟ್ರಂಪ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ನೋಡಿ, 24 ದಿನ ಆದ್ರೂ ಸಹ ಯುದ್ಧ ನಿಂತಿಲ್ಲ. ಅದೇ ಕಾರಣಕ್ಕೆ ಇರಾನಲ್ಲಿ ಎಷ್ಟು ಜನ ಇದ್ರು, ಒಂದು ಸ್ಪಾಟ್ ಇದೆ ಟೆಹರಾನ್ ಅಂತ ಹೇಳ್ಬಿಟ್ಟು, ಆ ಟೆಹರಾನಲ್ಲಿ ಎಷ್ಟು ಜನ ಇದ್ರು, ಸುಮಾರು 3,10,000 ಜನರನ್ನ ಅಲ್ಲಿಂದ ವೆಕೇಟ್ ಮಾಡಿಸಿದಾರಂತೆ, ಡಿಸ್ಪ್ಲೇಸ್ಮೆಂಟ್ ಮಾಡಿಸಿದಾರಂತೆ. ಆ ಜಾಗದಲ್ಲಿ ವಾರ್ ನಡೆಯುತ್ತೆ, ಆ ಜಾಗದಲ್ಲಿ ಏನಾದರೂ ಬಂದು ಬೀಳ್ಬೋದು, ಲಾಂಚ್ ಮಾಡ್ಬೋದು ಇಸ್ರೇಲ್ ಅಥವಾ US ಬೇಸು. ಸೊ ನೀವು ಅಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಹೇಳ್ಬಿಟ್ಟು UN ಒಂದು ನೋಟಿಸ್ ಕೊಟ್ಟು ಅಲ್ಲಿರುವಂಥ ಜನಗಳನ್ನ ಖಾಲಿ ಮಾಡಿಸಿದೆ ಅಂತೆ. ಅಂಡ್ ಆಲ್ಸೋ ಅಲ್ಲಿ ವರ್ಕ್ ಮಾಡ್ತಿದ್ದಂತೆ ಎಷ್ಟೋ ಇಂಡಿಯನ್ಸ್ಗಳು ಕೂಡ ವಾಪಸ್ ಬಂದ್ಬಿಟ್ಟಿದ್ದಾರೆ. ಯಾವಾಗ ಅಲ್ಲಿರೋರನ್ನ ಜಾಗ ಖಾಲಿ ಮಾಡಿಸ್ತಾರೋ ಅವಾಗ ಇಸ್ರೇಲ್ ಅವರು ದೊಡ್ಡ ಒಂದು ನೆಕ್ಸ್ಟ್ ಲೆವೆಲ್ ಅಟ್ಯಾಕ್ನ ಮಾಡಿದೆ. ಅಟ್ಯಾಕ್ ಮಾಡಿರೋದ್ರಿಂದ ಇರಾನ್ಗೆ ಸಿಕ್ಕಾಪಟ್ಟೆ ಲಾಸ್ ಆಗಿದೆ, ಎಸ್ಪೆಷಲಿ ಆನ್ ದ ಈಸ್ಟರ್ನ್ ಸೈಡ್ ಆಫ್ ದ ಟೆಹರಾನ್ ಅನ್ನುವಂಥ ಒಂದು ನ್ಯೂಸ್ ಆಚೆಗೆ ಬಿದ್ದಿದೆ. ಸರಿ, ಅಲ್ಲೇನೋ ವಾರ್ ನಡೀತಿದೆ, ಅದಕ್ಕೂ ನಮಗೂ ಏನು ಸಂಬಂಧ, ಅವ್ರು ಏನಾದರೂ ಕಿತ್ತಾಡ್ಕೊಂಡು ಸಾಯ್ಲಿ, ಏನಾದರೂ ಹಾಳಾಗೋಗ್ಲಿ ಅಂತ ಎಷ್ಟೋ ಜನ ಈ ನ್ಯೂಸ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ದೆ ಸುಮಾರು ಜನ ಬದುಕೋರಿದ್ದಾರೆ. ನಮ್ಮ ಹಳ್ಳಿಗಳ ಕಡೆಗೆ ಅದು ಕರೋನಾ ಬರಲಿ, ಇನ್ನೊಂದೇನೋ ವೈರಸ್ ಬರಲಿ, ಏನೇ ಬಂದ್ರೂ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಇರೋದು ಹಿಂಗೆ, ನಾವು ಬದುಕೋದು ಹಿಂಗೆ ಅನ್ನೋಂಥ ಎಷ್ಟೋ ಜನ ಇದ್ದಾರೆ. ಆದರೆ ಮಾರಿ ಕಣ್ಣು ಹೋರಿ ಮ್ಯಾಗೆ, ಕಡ್ಕನ್ ಕಣ್ಣು ಕುರಿ ಮ್ಯಾಗೆ, ಅವರ ಕಣ್ಣು ಇವರ ಮ್ಯಾಗೆ, ಇವರ ಕಣ್ಣು ಅವರ ಮ್ಯಾಗೆ ಅಂತ ಹೇಳ್ತಿದ್ರಲ್ಲ. ಆದರೆ ಇವಾಗ ಏನಾಗಿದೆ ಅಂದರೆ ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ದೇಶಗಳು ಅವ್ರಗಳ ಕಣ್ಣು ಯಾವುದ್ರ ಮೇಲಿದೆ ಅಂದರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನುವಂಥ ಒಂದು ಪ್ಲೇಸ್ ಮೇಲಿದೆ. ಬರೀ ಆ 33 ಕಿಲೋಮೀಟರ್ ಡಿಸ್ಟೆನ್ಸ್ ಇರುವಂಥ ಆ ಒಂದು ಸಮುದ್ರದ ಪಾಸ್ ಇದೆಯಲ್ಲ, ಆ ಪ್ಯಾಸೇಜಲ್ಲಿ ಸುಮಾರು 1000 ವೆಸಲ್ಸ್ಗಳು ಸ್ಟಾಪ್ ಆಗಿ ನಿಂತಿದ್ದಾವೆ. ಯಾಕೆ ಅಂತಂದರೆ ಇಲ್ಲಿ ಅದನ್ನು ಕಂಟ್ರೋಲಿಗೆ ತೊಗೊಂಡಿರೋದು ಇರಾನ್. ಏನಕ್ಕೆ ಕಂಟ್ರೋಲ್ ತೊಗೊಂಡಿದೆ ಅಂದರೆ ಅದಕ್ಕಿರುವಂಥ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಥಿಂಗ್ ಏನಂದರೆ ಅದನ್ನು ಕಂಟ್ರೋಲಿಗೆ ತೊಗೊಳ್ಳೋದು. ಅದನ್ನು ಕಂಟ್ರೋಲಿಗೆ ತೊಗೊಂಡ್ರೆ ಏನಾಗುತ್ತೆ, ವರ್ಲ್ಡ್ಗೆ 20% ಆಫ್ ದ ಕ್ರೂಡ್ ಆಯಿಲ್ ಸಪ್ಲೈ ಆಗ್ತಿತ್ತಲ್ಲ, ಅದು ಅದರಿಂದನೇ, ಆ ಒಂದು ಪ್ಯಾಸೇಜಿಂದನೇ ಸಪ್ಲೈ ಆಗ್ತಿತ್ತು. ಇದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಈಗ ಅದನ್ನು ಕಂಟ್ರೋಲ್ ತೊಗೊಂಡಿದೆ US, ಅದನ್ನು ಕಂಟ್ರೋಲ್ ತಪ್ಪಿಸೋದಕ್ಕೆ ಟ್ರೈ ಮಾಡ್ತಿದೆ, ಬಟ್ ಅದು ಬಿಟ್ಕೊಡ್ತಾ ಇಲ್ಲ ಯಾವುದೇ ಕಾರಣಕ್ಕೂ. ಇರಾನು ನಾವು ಈ ಯುದ್ಧವನ್ನು ಸೋಲು ಅಂತ ಒಪ್ಕೊಂಡು ನಾವು ಬಿಟ್ಕೊಡೋದಿಲ್ಲ ಅಂತ ಅವ್ರು ಆಲ್ರೆಡಿ ರೆಡಿ ಆಗಿದ್ದಾರೆ. ವಾರ್ ಮಾಡೋಕ್ಕೆ ಬಂದರೆ ನಾವು ವಾರ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದ್ರ ಮಧ್ಯೆ ಏನಾಗಿದೆ, ನಮಗೆ ಒಂದು ಗುಡ್ ನ್ಯೂಸ್ ಏನಂದರೆ 2 ವೆಸಲ್ಸ್ಗಳು, ಈ ಕ್ರೂಡ್ ಆಯಿಲ್ ತುಂಬಿಕೊಂಡಿರುವಂಥ ವೆಸಲ್ಸ್ಗಳು ನಮ್ಮ ಇಂಡಿಯಾಗೆ ಬಂದು ಸೇರಿದ್ದಾವೆ ಅನ್ನುವಂಥ ಒಂದು ಮಾಹಿತಿ ಇದೆ. ಅದೇ ಕಾರಣಕ್ಕೆ ಸೆಂಟ್ರಲ್ ಗವರ್ನಮೆಂಟು ಒಂದಷ್ಟು ಕಾನೂನುಗಳನ್ನ ತಂದಿದೆ. ಅದರಲ್ಲಿ ಏನಂದರೆ, ಈಗ ಡೊಮೆಸ್ಟಿಕ್ ಪ್ರಿಯಾರಿಟಿ ಇಟ್ಕೊಂಡು ಕಮರ್ಷಿಯಲ್ ಗ್ಯಾಸ್ಗಳನ್ನ ಕಟ್ ಡೌನ್ ಮಾಡಿದೆ. ಆ್ಯಂಡ್ ಡೊಮೆಸ್ಟಿಕ್ಕಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ರೀತಿ ಒಂದಷ್ಟು ಸ್ಟೋರೇಜ್ಗಳನ್ನ ಇಟ್ಕೊಂಡಿದೆ. ಆ್ಯಂಡ್ ನಂಬರ್ ಆಫ್ ಡೇಸಲ್ಲಿ ಡೆಲಿವರಿ ಆಗ್ತಿತ್ತಲ್ಲ, ಅದನ್ನು ಡೆಲಿವರಿ ಡೇಟ್ನ ಕಮ್ಮಿ ಮಾಡಿದೆ. ಆ್ಯಂಡ್ ಆಲ್ಸೋ ಇನ್ನೊಂದು ನ್ಯೂಸ್ ಏನಿದೆ ಅಂದರೆ, ಈಗ ಮೊದಲು ನಮಗೆ 14.4 kg ಅಷ್ಟು ಗ್ಯಾಸ್ನ ತುಂಬಿಕೊಂಡು ಕೊಡ್ತಿದ್ರಲ್ಲ, ಅದರಲ್ಲಿ ಬರೀ 10 kg ಗ್ಯಾಸ್ನ ಫಿಲ್ ಮಾಡಿ ಕೊಡಲಾಗುತ್ತದೆ ಅನ್ನುವಂಥ ಒಂದು ನ್ಯೂಸ್ ಕೂಡ ಇದೆ. ಮುಂದೆ ನೋಡ್ಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಈ ಒಂದಷ್ಟು ನ್ಯೂಸ್ ನಡೆಯೋದ್ರ ಮಧ್ಯೆ ನಿನ್ನೆ ನಡೆದಂಥ ಒಂದು ಲೋಕಸಭೆಯಲ್ಲಿ ಒಂದು ಚರ್ಚೆ ಆಗುತ್ತೆ. ಅದರಲ್ಲಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನಂದ್ರೆ, ನಾವು ಕರೋನಾ ಟೈಮಲ್ಲಿ ಯಾವ ರೀತಿ ಒಗ್ಗಟ್ಟಾಗಿ ನಿಂತ್ಕೊಂಡು ಆ ಒಂದು ಸಿಚುವೇಶನ್ನ ಹೆದರಿಸಿದ್ವೋ, ಅದಕ್ಕೆ ಹೆಂಗೆ ಪ್ರಿಪೇರ್ ಆಗಿದ್ವೋ ಅದೇ ರೀತಿ ಇವಾಗಲೂ ಕೂಡ ಪ್ರಿಪೇರ್ ಆಗಬೇಕಾಗುತ್ತೆ. ಈ ಮಿಡಲ್ ಈಸ್ಟ್ ಅಲ್ಲಿ ನಡೀತಿರುವಂಥ ಯುದ್ಧ ಇನ್ನು ಎಷ್ಟು ದಿನ ಹೋಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಅದು ತುಂಬಾ ದಿನ ಹೋಗಬಹುದು. ಅದೇ ಕಾರಣಕ್ಕೆ ನಾವು ವೆಲ್ ಪ್ರಿಪೇರ್ಡ್ ಆಗಿರಬೇಕು ಅಂತ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ದಾರೆ. ಆ ಸ್ಟೇಟ್ಮೆಂಟ್ ಪಾಸ್ ಆದಮೇಲೆ ಆಲ್ಮೋಸ್ಟ್ ಎಲ್ಲರೂ ಏನಂತ ಯೋಚನೆ ಮಾಡ್ತಾ ಇದ್ದಾರೆ, ಮತ್ತೆ ಏನಾದರೂ ಲಾಕ್ಡೌನ್ ತರ ಸಿಚುವೇಶನ್ ಬರುತ್ತಾ, ಕರೆಂಟ್ ಹೋಗುತ್ತಾ, ಗ್ಯಾಸ್ಗೆ ಪ್ರಾಬ್ಲಮ್ ಆಗುತ್ತಾ, ಫುಡ್ ಪ್ರೈಸಸ್ ಜಾಸ್ತಿ ಆಗುತ್ತಾ, ಟ್ರಾನ್ಸ್ಪೋರ್ಟೇಷನ್ ಅಂತೂ ಈಗ ಫ್ಯೂಯಲ್ ಇಲ್ಲ ಅಂದ್ರೆ ನಡೆಯೋದಿಲ್ಲ. ಒಂದು ಸಲ ಟ್ರಾನ್ಸ್ಪೋರ್ಟೇಷನ್ ಕೆಳಗೆ ಬೀಳ್ತು ಅಂದ್ರೆ ಬೇರೆ ಎಲ್ಲದಕ್ಕೂ ಎಫೆಕ್ಟ್ ಆಗುತ್ತೆ. ಚೈನ್ ಲಿಂಕ್ ಒಂದಕ್ಕೊಂದು ಲಿಂಕ್ ಆಗಿದೆ ಅಲ್ವಾ. ಅಂಡ್ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಜಾಸ್ತಿ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. ಅದೇ ಕಾರಣಕ್ಕೆ ಇವಾಗ ಎಲ್ಲ ಮುಗಿ ಬಿದ್ದು ತುಂಬಿಸ್ಕೊತಾ ಇದ್ದಾರೆ. ಫುಲ್ ಟ್ಯಾಂಕ್ ಬಿಡಿ, ಅದಕ್ಕೆ ಮೇಲೆ ಎಕ್ಸ್ಟ್ರಾ ಎಲ್ಲ ತಗೊಂಡ್ಬಂದು ತುಂಬಿಸ್ಕೊತಾ ಇದ್ದಾರೆ ಪೆಟ್ರೋಲ್ನ, ಡೀಸೆಲ್ನ. ಅಂಡ್ ಆಲ್ಸೋ ನೀವು ಇನ್ನೊಂದು ಅಬ್ಸರ್ವ್ ಮಾಡಿ, ಶೇರ್ ಮಾರ್ಕೆಟ್ ಎಷ್ಟು ವಾಲಟೈಲ್ ಆಗಿದೆ ಅಂದ್ರೆ, ಡೊನಾಲ್ಡ್ ಟ್ರಂಪ್ ಕೊಡುವಂತ ಸ್ಟೇಟ್ಮೆಂಟ್ ಒಂದು ಕಡೆ, ಇನ್ನೊಂದು ಕಡೆ ಇಲ್ಲಿ ಯುದ್ಧ ನಡೀತಿದೆ. ಇವಾಗ ಮೋದಿ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಕೂಡ ಇಂಪಾರ್ಟೆಂಟೇ. ಅದೇ ಕಾರಣಕ್ಕೆ ಇವಾಗ ನೆಕ್ಸ್ಟು ಈಗ ಟುಮಾರೋ, ಇವತ್ತಿಗೆ ಆಲ್ರೆಡಿ ಶೇರ್ ಮಾರ್ಕೆಟು ತುಂಬಾ ಬಿದ್ದಿದೆ. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದ್ರೆ, ನನ್ನ ಒಂದು ಪೋರ್ಟ್ಫೋಲಿಯೋನಲ್ಲೇ ನಾನು ಮ್ಯೂಚುವಲ್ ಫಂಡೆಲ್ಲ ಇನ್ವೆಸ್ಟ್ ಮಾಡಿದ್ದೆ. ನನಗೆ ಆಲ್ಮೋಸ್ಟ್ 4 ಇಯರ್ಸಿಂದ ನಾನು ಇನ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೆ.
ಕೆಲವು SIP ಕೆಲವೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆ ಥರ ಎಲ್ಲ ಮಾಡಿಟ್ಟಿದ್ದೆ. ಅದರಲ್ಲಿ ನನಗೆ ಸುಮಾರು 1 ಲಕ್ಷ ಏನೋ ಪಾಸಿಟಿವಲ್ಲಿತ್ತು. ಇವಾಗ ನೋಡಿದ್ರೆ ಎಷ್ಟಿದೆ ಗೊತ್ತಾ, ಬರೀ 30,000 ಪಾಸಿಟಿವಲ್ಲಿದೆ. ಅಂದರೆ 70,000 ಹೋಗಿದೆ. ಆ್ಯಂಡ್ ಆಲ್ಸೋ ಸ್ಟಾಕ್ಸಲ್ಲಿ ಕೂಡ ಒಂದಷ್ಟು ಇನ್ವೆಸ್ಟ್ ಮಾಡಿದೆ, ಅದರಲ್ಲೂ ಕೂಡ ಲಾಸಲ್ಲೇ ಇದೆ. ಸೊ ಆಲ್ಮೋಸ್ಟ್ ಸ್ಟಾಕ್ ಮಾರ್ಕೆಟು ಸಿಕ್ಕಾಬಿಟ್ಟೆ ನೆಕ್ಸ್ಟ್ ಲೆವೆಲ್ಗೆ ಬಿದ್ದೋಗ್ಬಿಟ್ಟಿದೆ. ಇದೇ ರೀತಿ ಒಂದು ಆಯಿಲ್ ಕ್ರಿಸಿಸ್ ನಡೆದಿತ್ತಂತೆ ಮೊದಲೇ 1970s ಆ ಟೈಮಲ್ಲಿ ಆಯಿಲ್ ಕ್ರಿಸಿಸ್ ನಡೆದಿದ್ರು ಸಹ ಮಾರ್ಕೆಟ್ಟು ಈ ಲೆವೆಲ್ಗೆ ಕ್ರಾಶ್ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ. ಆ್ಯಂಡ್ ಇವಾಗೆಲ್ಲ ಏನಾಗಿದೆ, ಗೋಲ್ಡ್ ರೇಟ್ ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಜನಗಳು ಗೋಲ್ಡ್ನ ತೊಗೊಳೋದಕ್ಕೆ ಹೋಗ್ತಾ ಇದ್ದಾರೆ. ನನ್ನ ಪ್ರಕಾರ ಇದು ನನ್ನ ಪರ್ಸನಲ್ ಅನಾಲಿಸಿಸು, ನಿಮಗೆ ತಪ್ಪು ಅನ್ಸ್ಬೋದು, ಸರಿ ಅನ್ಸ್ಬೋದು. ಈಗ ಗೋಲ್ಡ್ ಪ್ರೈಸ್ ಬೀಳೋದಕ್ಕೆ ಕಾರಣ ಏನಾಗಿರ್ಬೋದು ಅಂತ ನಾನು ಅನಲೈಸ್ ಮಾಡಿದಾಗ, ಈಗ ನಿಮ್ಮ ಹತ್ರ ದುಡ್ಡಿದೆ, ಎಲ್ಲ ನಾರ್ಮಲಾಗಿ ನಡೀತಿದೆ, ಅವಾಗ ಏನು ಮಾಡ್ತಾರೆ ಜನಗಳು ಇನ್ವೆಸ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸರಿ ಸ್ವಲ್ಪ ಗೋಲ್ಡ್ ತೊಗೊಂಡು ಇಟ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾರೆ. ಬಟ್ ಇವಾಗಿನ ಸಿಚುವೇಶನ್ ಏನಾಗಿದೆ, ಮುಂದಿನ ದಿನಗಳಲ್ಲಿ ಯಾವ ಪ್ರೈಸ್ ಜಾಸ್ತಿ ಆಗುತ್ತೋ ಯಾವ ಪ್ರೈಸ್ ಕಮ್ಮಿ ಆಗುತ್ತೋ ಗೊತ್ತಿಲ್ಲ. ಅದೇ ಕಾರಣಕ್ಕೆ ಪ್ರೈಸ್ ಜಾಸ್ತಿ ಆಗುವಂಥ ಸಾಧ್ಯತೆಗಳೇ ಜಾಸ್ತಿ. ಈಗ ಫುಡ್ ಐಟಮ್ಸ್ಗಳೇ ಪ್ರೈಸ್ ಜಾಸ್ತಿ ಆಗ್ಬೋದು, ಯಾಕಂದರೆ ಟ್ರಾನ್ಸ್ಪೋರ್ಟ್ ಸಿಕ್ಕಿಲ್ಲ ಅಂದರೆ ಅವೈಲಬಿಲಿಟಿ ಸಿಗಲ್ಲ, ಅವೈಲಬಿಲಿಟಿ ಸಿಗಲಿಲ್ಲ ಅಂದರೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಸಪ್ಲೈ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಇರುವಂಥ ಐಟಮ್ಗಳಿಗೆ ಪ್ರೈಸ್ನ 1 to double ಮಾಡಬಹುದು, ಆಗಬಹುದು. ಅದೇ ಕಾರಣಕ್ಕೆ ಏನಾಗಿದೆ, ಜನಗಳು ಇರೋ ದುಡ್ಡನ್ನ ಬೇರೆ ಕಡೆ ಖರ್ಚು ಮಾಡೋದು ಬೇಡ. ಇನ್ಫ್ಯಾಕ್ಟ್ ನನ್ನ ಹತ್ರ ದುಡ್ಡಿದ್ರೂ ಸಹ ಚಿನ್ನವನ್ನು ಖರೀದಿ ಮಾಡಿಬಿಟ್ರೆ ಮತ್ತೆ ನನಗೆ ದುಡ್ಡಿನ ಅವಶ್ಯಕತೆ ಬರಬಹುದು ಅನ್ನೋ ಕಾರಣಕ್ಕೆ ಈಗ ಏನು ಮಾಡ್ತಾ ಇದ್ದಾರೆ, ಚಿನ್ನವನ್ನು ಖರೀದಿ ಮಾಡೋದನ್ನ ಕಮ್ಮಿ ಮಾಡಿದ್ದಾರೆ. ಆ ಕಮ್ಮಿ ಮಾಡಿರುವಂಥ ಕಾರಣಕ್ಕೆ ಚಿನ್ನದ ದರ ಬಿದ್ದಿದೆ ಅನ್ನೋದು ನನ್ನ ಒಂದು ಅನಾಲಿಸಿಸ್. ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ಸೊ ಈ ವಿಡಿಯೋಗೆ ಕನ್ಕ್ಲೂಷನ್ ಕೊಡೋದಾದರೆ, ಡೊನಾಲ್ಡ್ ಟ್ರಂಪ್ ಒಂದು ದಿನ ಪೀಸ್ ಅಂತಾರೆ, ಇನ್ನೊಂದು ದಿನ ವಾರ್ ಅಂತಾರೆ. ಆದರೆ ನೇತನ್ಯಾಹು ಮಾತ್ರ ನಾನು ವಾರ್ ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಇರಾನು ನೀವು ಯುದ್ಧಕ್ಕೆ ಬಂದರೆ ನಾವು ಕೂಡ ಯುದ್ಧ ಮಾಡ್ತಾನೆ ಇರ್ತೀವಿ ಅಂತಾರೆ. ಇನ್ನೊಂದು ಕಡೆ ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಫ್ರೀ ಮಾಡಿ ಅಂತಾರೆ, ಆದರೆ ನಾನು ಫ್ರೀ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಇರಾನ್ ಅವರು ಹೇಳ್ತಾ ಇದ್ದಾರೆ. ಸೊ ಇರಾನ್ ಅವರು ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಕಂಟ್ರೋಲಿಗೆ ತಗೊಂಡಿರೋದ್ರಿಂದ ಏನಾಗ್ತಿದೆ, ಆಲ್ ಓವರ್ ದ ವರ್ಲ್ಡ್ ಗ್ಲೋಬಲ್ ಎಕನಾಮಿಕಲಿ ಬಿದ್ದೋಗ್ಬಿಟ್ಟಿದೆ. ಅಂಡ್ ಆಲ್ಸೋ ಅದಕ್ಕೆ ಮೇನ್ ರೀಸನ್ ಯಾರು, ಈ ಯುದ್ಧವನ್ನು ಸ್ಟಾರ್ಟ್ ಮಾಡಿದ್ದು ಅವರು. ಅಮೆರಿಕ ಅಂಡ್ ಇಸ್ರೇಲ್ ಈ ಯುದ್ಧವನ್ನು ಕಂಟಿನ್ಯೂ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೆ. ಇಲ್ಲಿ ಲೆಬನಾನ್ ಮೇಲೂ ಕೂಡ ಯುದ್ಧ ನಡೀತಾ ಇದೆ, ಇರಾನ್ ಮೇಲೂ ಕೂಡ ಯುದ್ಧ ನಡೀತಾ ಇದೆ. ಇರಾನ್ ಮೇಲೆ ನಡೀತಾ ಇರೋ ಕಾರಣಕ್ಕೆ ಇರಾನ್ ರಿಟಾಲಿಯೇಟ್ ಮಾಡಲಿಕ್ಕೆ ಎಲ್ಲ ಗಲ್ಫ್ ಕಂಟ್ರೀಸ್ಗಳ ಮೇಲೆ ಮಾಡ್ತಿದೆ. ಗಲ್ಫ್ ಕಂಟ್ರೀಸ್ಗಳ ಮೇಲೆ ಯಾಕೆ ಮಾಡ್ತಿದೆ ಅಂದರೆ ಅಲ್ಲೆಲ್ಲ US ಸಪ್ಲೈ ಇದೆ, US ಸಪೋರ್ಟ್ ಇದೆ. ಅವ್ರಗಳ ಮೇಲೆ ನಾವು ಅಟ್ಯಾಕ್ ಮಾಡಿದ್ರೆ ಅವಾಗ US ಶೇಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿದೆ. ಓವರ್ ಆಲ್ ಇದನ್ನ ನೋಡಿದ್ರೆ ಮೋದಿಜಿ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ತುಂಬ ಯೋಚನೆ ಮಾಡಿದೆ ನಾನು, ಯಾಕೆ ಇವರೇ ಇಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಯುದ್ಧ ಬೇಗ ನಿಲ್ಲುವಂಥ ಸಾಧ್ಯತೆಗಳು ಕಮ್ಮಿ ಇದೆ ಅಂತ ಅನ್ನಿಸ್ತಿದೆ. ಸೊ ನಿಮ್ಮ ಫಿನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ನಿಮ್ಮ ಹತ್ರ ದುಡ್ಡಿದೆ, ಓಕೆ ಏನಾದರೂ ತೊಗೊಂಬೋಣ, ಏನಾದರೂ ಖರ್ಚು ಮಾಡೋಣ ಅಂತ ಮೈಂಡ್ಸೆಟ್ಗೆ ಹೋಗ್ಬಿಡಿ. ಆ ದುಡ್ಡನ್ನು ಸ್ವಲ್ಪ ದಿನ ಇಟ್ಕೊಳ್ಳಿ, ಈ ವಾರೆಲ್ಲ ಮುಗಿಯೋ ಗಂಟೆ ಇಟ್ಕೊಳ್ಳಿ. ಆ್ಯಂಡ್ ಚಿನ್ನವನ್ನು ಖರೀದಿ ಮಾಡಬೇಕು, ಸಿಕ್ಕಾಪಟ್ಟೆ ದುಡ್ಡಿದೆ ಅನ್ನೋರು ಥಿಂಕ್ ಮಾಡಿ. ಯಾಕಂದರೆ ಚಿನ್ನ ಈಗ ಯಾರು ಖರೀದಿ ಮಾಡ್ತಾ ಇಲ್ಲ, ಅದೇ ಕಾರಣಕ್ಕೆ ಚಿನ್ನದ ಪ್ರೈಸ್ ಕೆಳಗೆ ಬಿದ್ದಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ಇರುವಂಥ ದುಡ್ಡು ತಿನ್ನುವಂಥ, ಈಗ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ನಮಗೆ ಫುಡ್ಡು, ಆ ಫುಡ್ಡಿಗೆ ಏನು ತೊಂದರೆ ಆಗದ ರೀತಿ ಒಂದಷ್ಟು ವಸ್ತುಗಳು ಸಿಗ್ತಿದೆ, ಅದನ್ನು ಅಫೋರ್ಡ್ ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ನಿಮಗೆ ಬರದೇ ಇರಲಿ. ಅದೇ ಕಾರಣಕ್ಕೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ದುಡ್ಡನ್ನು ಸೇವ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.